ಸೊ ಈ ವಿಡಿಯೋ ಬಂದು ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವ ಥರ ಮಾಡಬೇಕು, ತುಂಬ ಜನಕ್ಕೆ ಏನು ಕಟ್ ಮಾಡಬೇಕು, ಯಾವ ಥರ ಬಿಸ್ನೆಸ್ ಮಾಡಬೇಕು ಆ್ಯಂಡ್ ಟ್ರೈನಿಂಗ್ ಏನು ಯಾವ ಥರ ಅಂತ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದಾಗುತ್ತೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ. ಇದರಲ್ಲಿ ನೋಡಿ ನಿಮಗೆ ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಬರುತ್ತೆ. ನೀವು ಆ ಥರ ಇದ್ದಾಗ ನೀವು ಇದರಲ್ಲಿ ಯಾವ ಥರ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಮೇಯ್ನಾಗಿ ಬರೋದೇನೆಂದರೆ ಫೋನು, ಟ್ಯಾಬ್ ಇವೆರಡೇ ಮೇಯ್ನ್ ಬರೋದು. ಇದು ಬಂದು ನಿಮಗೆ E6+ ಅಂದರೆ 16 ಇಂಚು. ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು 13 ಇಂಚ್ ಮಾತ್ರನೇ. ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ. ಇದರಲ್ಲಿ ಏನಿರಲ್ಲ, ಇದರಲ್ಲಿ ಏನಿದೆಯೋ ಫೀಚರು ಅದರಲ್ಲೂ ಅದೇ ಫೀಚರೇ ಬರುತ್ತೆ. ಏನಂದರೆ ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಷ್ಟೇ. ಅಂದರೆ ತುಂಬ ಜನ ಕೇಳೋದೇನೆಂದರೆ ಇದರಲ್ಲಿ ಏನೇನು ಕಟ್ ಮಾಡ್ಬೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಇದರಲ್ಲಿ ಏನು ಎರಡೇ ಕಟ್ ಮಾಡೋಕ್ಕಾಗುತ್ತೆ ಮೇಯ್ನು. ಒಂದು ಸ್ಕ್ರೀನ್ ಗಾರ್ಡ್ ಮೇಲೆ ಹಾಕೋ ಸ್ಕ್ರೀನ್ ಗಾರ್ಡ್ ಕಟ್ ಮಾಡ್ಬೋದು. ಇನ್ನೊಂದು ಬ್ಯಾಕ್ ಸ್ಕಿನ್ ಕಟ್ ಮಾಡ್ಬೋದು. ಇವೆರಡೇ ಕಟ್ ಮಾಡೋಕ್ಕಾಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ, ಫ್ರಂಟ್ ಗಾರ್ಡ್ ಕಟ್ ಮಾಡ್ಬೋದು, ಬ್ಯಾಕ್ ಸ್ಕಿನ್ ಕಟ್ ಮಾಡ್ಬೋದು. ಸರಿನಾ? ಅದು ಏನು ಎಲ್ಲರೂ ಕೇಳೋದೇನೆಂದರೆ, ಸರ್ ಗ್ಲಾಸ್ ಕಟ್ ಮಾಡ್ಬೋದಾ? ಗ್ಲಾಸ್ ಎಲ್ಲ ಕಟ್ ಮಾಡೋಕ್ಕಾಗಲ್ಲ. ಓಕೆನಾ? ಗ್ಲಾಸ್ ಎಲ್ಲ ಕಟ್ ಮಾಡೋಕ್ಕಾಗಲ್ಲ. ನೋಡಿ, ಈ ಥರ ಗಾರ್ಡ್ ಬರುತ್ತೆ ನಿಮಗೆ, ಪ್ಲಾಸ್ಟಿಕ್ ಗಾರ್ಡ್ ಆ್ಯಂಡ್ ರಬ್ಬರ್ ಗಾರ್ಡ್ ಬರುತ್ತೆ ಈ ಥರ ಫ್ಲೆಕ್ಸಿಬಲ್. ಅದನ್ನು ನೀವು ಕಟ್ ಮಾಡ್ಬೋದು. ಇದೇ ಅಂತಲ್ಲ, ನೀವು ಮಾರ್ಕೆಟಲ್ಲಿ ಸಿಗೋದನ್ನು ಕೂಡ ಇದರಲ್ಲೇ ಕಟ್ ಮಾಡ್ಬೋದು. ಸೊ ಇದನ್ನ ಕಾಸ್ಟ್ ನಾವು ವಿಡಿಯೋದಲ್ಲಿ ಯಾವ ಕಾಸ್ಟು ನಾವು ಹೇಳಲ್ಲ. ನಿಮಗೆ ಯಾವ ಥರ ಮಾಡಬೇಕು ಅನ್ನೋದು ಮಾತ್ರ ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಷ್ಟೇ. ನಮ್ಮ ಹತ್ರ ಈ ಗಾರ್ಡ್ಸ್ ಎಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ. ನಮ್ಮ ಹತ್ರ ಬಿಟ್ಟರೆ ಈ ಕಂಪ್ನಿದು ಕೆಲವೊಂದು ಕಂಪ್ನಿ ಪ್ರತಿಯೊಂದು ಗಾರ್ಡ್ ಕಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ಥರ ಮಾತ್ರನೇ ನೀವು ಕಟ್ ಮಾಡ್ಬೋದು. ಟೆಂಪರ್ ಗ್ಲಾಸ್ ಕಟ್ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದು ತುಂಬ ಜನ ಕೇಳೋದೇನೆಂದರೆ, ಸರ್ ಪ್ರೈಸ್ ಹೇಳಲ್ವಲ್ಲ, ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಾರೆ. ಸೊ ನಾವು ಹೇಳೋದೊಂದೇ ಮಾತು ಹೇಳ್ತೀವಿ, ಸರ್ ಪ್ರೈಸ್ ನಿಮಗೆ ಸ್ಟಾರ್ಟಿಂಗ್ ಹಾಕ್ಬೇಕಂದ್ರೂ ನಿಮಗೆ ಒಂದು 50,000 ರಿಂದ 60,000 ಆಗುತ್ತೆ ಅಂತಾರೆ. ತುಂಬ ಜನ ಏನು ಹೇಳ್ತಾರೆ, ಸರ್ ಇಷ್ಟು ಆನ್ಲೈನಲ್ಲಿ ನೀವು 10,000 ಹಾಕಿದ್ರೆ 10,000 ದುಡಿಬೋದು, 10,000 ಹಾಕಿದ್ರೆ 1,00,000 ದುಡಿಬೋದು ಅಂತ ಹೇಳ್ತೀವಿ. ಸರ್ ನೀವು 10,000 ಐಟಮೇ ತೊಗೊಂಡೋಗಿ ದುಡಿಯೋಕ್ಕಾಗಲ್ಲ ಸರ್. ಮಿನಿಮಮ್ ಅಂತ ಇಷ್ಟು ಬಂಡವಾಳ ಅಂತ ಹಾಕ್ಬೇಕಾಗುತ್ತೆ. ಆ ಬಂಡವಾಳದಲ್ಲಿ ನಿಮ್ಗೆ ಇಷ್ಟು ಖರ್ಚಾದರೆ ಇಷ್ಟು ಬರುತ್ತೆ ಅಂತ ನಾವು ಹೇಳಿರೋದು. ಸೊ ಅದಕ್ಕೆ ಬಿಟ್ಟರೆ ನಾವೇನು ಯಾವುದೇ ಥರ ನಿಮಗೆ ಫ್ರಾಡ್ ಮಾಡಿಲ್ಲ. ಇವಾಗ 1,000 ರೂಪಾಯಿ ಖರ್ಚಾದರೆ ಹೌದು ನಿಜ, 100% ನೀವು 10,000 ರೂಪಾಯಿ ದುಡಿಲೇಬಹುದು. ರೀಸನ್ ಏನಂದರೆ, ಇವಾಗ ಆ ಥರ ನಮ್ಮ ಕಸ್ಟಮರ್ ಅದು ಚಾರ್ಜ್ ಮಾಡ್ಬೋದು. ಓಕೆನಾ? ಇನ್ನೊಂದೇನೆಂದರೆ, ಸರ್ ಇವಾಗ 50,000 ರಿಂದ 60,000 ಏನಕ್ಕಾಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಮಷಿನ್ 35,000 ಆಗುತ್ತೆ ಆ್ಯಂಡ್ ಇದು ಬಂದು ನಿಮಗೆ 3,500 ಆಗುತ್ತೆ. ಸೊ ಇನ್ನು ನೀವು ಸ್ಕ್ರೀನ್ ಗಾರ್ಡ್ಸ್ ಅಂತ ಹೇಳಿದ್ರೆ ನೀವು ಒಂದೊಂದೇ ತಗೊಳ್ಳೋಕ್ಕಾಗಲ್ಲ. ಸ್ಕ್ರೀನ್ ಗಾರ್ಡ್ಸು ಅಷ್ಟೇ ಒಂದೊಂದೇ ಅದು ಮಿನಿಮಮ್ 50 ಪೀಸಸ್ ತೊಗೊಳ್ಳೇಬೇಕು. ಅದರಲ್ಲಿ ಮ್ಯಾಟ್ ಆ್ಯಂಡ್ ಕ್ಲಿಯರ್ ಎರಡೂ ಬರುತ್ತೆ. ಆ್ಯಂಡ್ ಸ್ಕಿನ್ಸು ಅಷ್ಟೇ, ನೀವು ಒಂದೊಂದು ಪೀಸ್ 2 ಪೀಸ್ ತೊಗೊಂಡೋದ್ರೆ ನೀವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀವೆಲ್ಲ ಒಂದು 10 ಪೀಸ್, ಒಂದು 100 ಪೀಸು, 50 ಪೀಸ್ ಈ ಥರ ತೊಗೊಂಡ್ರೇ ಆಗುತ್ತೆ. ಸೊ 20-25 ಪೀಸ್ ತೊಗೊತೀನಿ ಅಂದ್ರೂ ನಿಮಗೆ ಮಿನಿಮಮ್ 50,000 ರಿಂದ 60,000 ಆಗೇ ಆಗುತ್ತೆ. ನಿಮಗೆ ಇನ್ನು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನನ್ನ ಕೇಳ್ಬೋದು. ಸೊ ಇದು ಇವಾಗ ಏನಿದೆಯೋ ಅದು ಬಂದು ನಿಮಗೆ ಹೊಸ ಕಸ್ಟಮರ್ ನಮಗೆ ಕಾಲ್ ಮಾಡಿ ಕೇಳ್ತಾರೆ ಕೆಲವೊಂದು ಕ್ವಶನ್ಸು. ಸೊ ಅದನ್ನು ನಾವು ಆನ್ಸರ್ ಮಾಡೋದಕ್ಕೆ ರೆಗ್ಯುಲರಾಗಿ ಆಗ್ತಾ ಇಲ್ಲ. ಸೊ ಅದರಿಂದ ನಾವು ವಿಡಿಯೋ ಮಾಡಿ ನಿಮಗೆ ಈ ಥರ ತೋರಿಸ್ತಾ ಇದ್ದೀವಿ. ಇದು ನಮ್ಮ ಚಾನಲ್, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆ್ಯಂಡ್ ಏನಂದರೆ ನಿಮಗೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ವೀಕ್ಲಿ ಹೊಸ ಡಿಸೈನ್ಸ್ ಆಗಲಿ, ನಮ್ಮ ಹತ್ರ ಹೊಸ ಸ್ಕ್ರೀನ್ ಗಾರ್ಡ್ಸ್ ಆಗಲಿ ಯಾವ ಥರ ಬಂದ್ರೂ ನಾನು ನಿಮಗೆ ಇದೇ ಚಾನಲಲ್ಲಿ ಇದೇ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ತುಂಬ ಜನ ಕೇಳೋದು ಇನ್ನೊಂದು ಕ್ವಶನ್ ಏನಂದರೆ, ಸರ್ ಕೊರಿಯರ್ ಮಾಡಿಬಿಡಿ ಅಂತಾರೆ. ಸರ್ ನಾವು ಕೊರಿಯರ್ ಯಾವುದೇ ಕಾರಣಕ್ಕೂ ನಾವು ಕಸ್ಟಮರ್ ಗೊತ್ತಿದೆ ಅಂದರೆ ನಾವು ಮಾಡೋದೇ ಇಲ್ಲ. ರೀಸನ್ ಏನಂದರೆ, ಕಸ್ಟಮರ್ಗೆ ಯಾವ ಥರ ಆಪ್ರೇಟ್ ಮಾಡಬೇಕಂತ ಮಷಿನ್ನೇ ಗೊತ್ತಿರಲ್ಲ. ಅವ್ರಿಗೆ ನಾನು ಕೊರಿಯರ್ ಮಾಡಿದ್ರೆ ಇವತ್ತು ಅವ್ರು ಲಾಸ್ ಆದರೆ ನಾನು ಲಾಸ್ ಆದಂಗೆ. ಇವಾಗ ಮಷಿನ್ ತೊಗೊಂಡು ಹೋಗ್ತಾರೆ, ಎಮರ್ಜೆನ್ಸಿ ಬಟನ್ ಯಾವುದು ಅಂತ ಗೊತ್ತಿರಲ್ಲ. ಒಂದು ಸ್ಕ್ರೀನ್ ಗಾರ್ಡ್ನ ನಾವು ಯಾವುದ್ರಲ್ಲಿ ನೋಡಿ, ಇಲ್ಲಿ ಬನ್ನಿ ನೋಡಿ, ಇದು ಬಂದು ಸೈಜಿಂಗ್ ಬರುತ್ತೆ ನಿಮಗೆ. ಯಾವುದಾದನ್ನ ಸ್ಕಿನ್ನಲ್ಲಿ ನೋಡಿ, ಸ್ಕಿನ್ನ 1ರಲ್ಲಿ ಇಟ್ಕೊಬೇಕು, ಸ್ಕ್ರೀನ್ ಗಾರ್ಡ್ನ 5ರಲ್ಲಿ ಇಟ್ಕೊಬೇಕು, ನಾನ್ ಬ್ರೇಕೇಬಲ್ನ 6ರಲ್ಲಿ ಇಟ್ಕೊಬೇಕು, ಇನ್ನೊಂದನ್ನ 9ರಲ್ಲಿ ಇಟ್ಕೊಬೇಕು. ಸೊ ಈ ಥರ ಬಂದಾಗ ಯಾವ ಥರ ಆಪ್ರೇಟ್ ಮಾಡಬೇಕು. ಇವಾಗ ಸಪೋಸ್ ನಾವೇನಾದರೂ ರಾಂಗ್ ಮಾಡಲ್ ಹೊಡೆದ್ಬಿಟ್ವಿ, ಅದನ್ನ ಎಮರ್ಜೆನ್ಸಿ ಬಟನ್ ಯಾವುದು? ಎಮರ್ಜೆನ್ಸಿ ಬಟನ್ ಅಂದರೆ ನಮಗೆ ಅದು ಕಟ್ ಆಗ್ಬಾರ್ದು, ಹಂಗೆ ರಿಟರ್ನ್ ಬಂದ್ಬಿಡ್ಬೇಕು. ಆ ಥರ ಎಮರ್ಜೆನ್ಸಿ ಬಟನ್ ಯಾವುದು? ಆ್ಯಂಡ್ ಇವಾಗ ನೋಡಿ Vivo V40 ಇರಲ್ವ, ಅದನ್ನ ಪರ್ಟಿಕ್ಯುಲರ್ ಮಾಡಲ್ ಯಾವುದೋ ಒಂದು ಇರುತ್ತೆ ನಮಗೆ ಮಾರ್ಕೆಟಲ್ಲಿ. ಸೊ ಬೇಸಿಕ್ ಏನಾದರೂ ಗೊತ್ತಿದ್ರೆ ಅದನ್ನು ನಾವು ಇದರಲ್ಲೇ ತೊಗೊಂಡು ಮಾಡ್ಬೋದಾಗುತ್ತೆ. ಈಗ ನೋಡಿ Vivo Y20 ಬಂದು ತುಂಬ ಮಾಡಲ್ಸ್ಗಾಗುತ್ತೆ. Vivo Y20 ನಮಗೆ ಸರಿಯಾಗಿ ಕಟ್ ಆಗಿಲ್ಲ ಅಂದರೆ ಇವಾಗ ಕಸ್ಟಮರ್ ವೆಯ್ಟ್ ಮಾಡಿಸೋದು ಪರ್ಟಿಕ್ಯುಲರ್ ಮಾಡಿ ಯಾವುದೋ ಒಂದು ಮಾಡ್ಬೋದು. ಸೊ ಅದೆಲ್ಲ ಕಲ್ತ್ಕೊಬೇಕಂದ್ರೆ ನೀವು ಶಾಪ್ ಹತ್ರ ವಿಸಿಟ್ ಮಾಡಲೇಬೇಕಾಗುತ್ತೆ.
ಶಾಪ್ ಹತ್ರ ನೀವು ವಿಸಿಟ್ ಮಾಡಿದ್ರೆ ನಾನು ಆ ಪ್ಲಾನ್ ಸ್ವಲ್ಪ ನಿಮಗೆ ಕಲ್ಸೋದು ಅನ್ನೋದಕ್ಕಿಂತ ನಿಮಗೆ ಸ್ವಲ್ಪ ಪ್ಲಾನ್ ಕೊಡ್ತೀನಿ. ನಾನು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಎಮರ್ಜೆನ್ಸಿ ಟೈಮಲ್ಲಿ ನಾವು ಯಾವ ಥರ ಮಷಿನ್ನ ಬಳಸ್ಕೊಬೇಕು, ತುಂಬ ದೂರದಿಂದ ಬಂದಿರ್ತಾರೆ ಆ ಟೈಮಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ನಾವು ತಿಳಿಸ್ಕೊಡ್ತೀವಿ. ಆ್ಯಂಡ್ ನೀವು ಮಷಿನ್ ತೊಗೊಂಡೋಗಿ ಏನು ಮಾಡೋಕ್ಕಾಗಲ್ಲ, ಇದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಬ್ಲೇಡ್ ಫೋರ್ಸ್ ಆಗಲಿ, ಸ್ಪೀಡ್ ಆಗಲಿ, ಇವೆಲ್ಲ ಪರ್ಟಿಕ್ಯುಲರ್ ಸೆಟ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಬಂದು ಟ್ರೈನಿಂಗ್ ತೊಗೊಂಡು ಹೋದರೆ ನಿಮಗೆ ಒಂದಿನ ಫ್ರೀ ಮಾಡ್ಕೊ ಬಂದರೆ ಸಾಕು. ಪದೇ ಪದೇ ಬನ್ನಿ ಅಂತ ನಾವು ಹೇಳಲ್ಲ. ನೀವು ಒಂದಿನ ಫ್ರೀ ಮಾಡ್ಕೊ ಬಂದರೆ ನಾನು ನಿಮಗೆ ಏನು ಬೇಕೋ ಅದೆಲ್ಲ ಟ್ರೈನಿಂಗ್ ಕೊಡ್ತೀನಿ. ನೀವು ನೆಕ್ಸ್ಟ್ ಡೇ ತೊಗೊಂಡೋಗಿ ಆ ಒಂದಿನದಲ್ಲಿ ಏನು ಇದಾಗಿದೆಯೋ ಅದು ನೆಕ್ಸ್ಟ್ ಡೇ ನೀವು ಸಂಪಾದನೆ ಮಾಡ್ಕೊಬೋದು. ನಿಮಗೆ ನಾಲೆಡ್ಜು ತುಂಬ ಬರುತ್ತೆ. ಒಂದಿನ ಅಷ್ಟೇ ನೀವು ಬರಬೇಕಾಗುತ್ತೆ. ಸೊ ಇದು ಮ್ಯಾಂಡೇಟ್ರಿ ಇರುತ್ತೆ. ನಾವು ಮನೆ ಶಾಪ್ ಹತ್ರ ಬರ್ದಿರೋ ವಿತೌಟ್ ಟ್ರೈನಿಂಗು ನಾವು ಯಾರಿಗೆ ಆಗಲಿ ಕೊರಿಯರ್ ಮಾಡೋದಿಲ್ಲ. ಸೊ ಈ ವಿಷಯದಲ್ಲಿ ಸ್ವಲ್ಪ ಈ ಸ್ಟ್ರಾಂಗ್ ಆಗಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ನಾವು ಕೊಟ್ಟರೆ ಎಲ್ಲಿದೆ ಸರ್ ಇದು ಮಷಿನ್ 35,000 ಕೊಟ್ಟು ತಗೊಂತೀವಲ್ಲ ಹೆಂಗೆ ಏನು ಅಂತ ಕೇಳ್ತಾರೆ. ಸೊ ಮಷಿನ್ ಅಂತ ಬಂದರೆ ನಿಮಗೆ 1 year ವಾರಂಟಿ ಬರುತ್ತೆ. ಲೈಫ್ ಟೈಮ್ ಸಾಫ್ಟ್ವೇರ್ ಫ್ರೀ ಬರುತ್ತೆ. ನಿಮಗೆ ಕೆಲವೊಂದು ಮಾರ್ಕೆಟ್ಸಲ್ಲಿ ಸಿಗೋ ಮಷಿನ್ಸ್ ಏನಂದರೆ ಇಯರ್ಲಿ ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ಗೆ ಅಮೌಂಟ್ ತಗೊಂಡು ಸಾಫ್ಟ್ವೇರ್ ಅಪ್ಡೇಟ್ ಮಾಡಿಸ್ಕೊಬೇಕಾಗುತ್ತೆ. ಆ್ಯಂಡ್ ನಮ್ಮ ಹತ್ರ ಏನಂದರೆ ನಿಮ್ಗೆ ಲೈಫ್ ಟೈಮ್ ಸಾಫ್ಟ್ವೇರ್ ಫ್ರೀ ಕೊಡ್ತೀವಿ, ಅಪ್ಡೇಟಿಂಗು ಫ್ರೀ ಕೊಡ್ತೀವಿ. ಆ್ಯಂಡ್ ಫಿಸಿಕಲಿ ನಿಮಗೆ ಏನು ಡ್ಯಾಮೇಜ್ ಆದ್ರೂ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಇರುತ್ತೆ, ನಿಮಗೆ ರೆಡಿ ಮಾಡಿಕೊಡ್ತೀವಿ. ಸಪೋಸ್ ಏನಾದರೂ ಶಿಪ್ ಮಾಡಬೇಕಾದ್ರೆ ಏನಾದರೂ ಡ್ಯಾಮೇಜ್ ಆಯಿತು ಆ ಥರ ಅಂತ ಬಂದಾಗ ನಮಗೆ ಸರ್ವಿಸ್ ನಮ್ಮ ಹತ್ರ ಅವೈಲೇಬಲ್ ಇದೆ, ನಾವು ಇದನ್ನು ಮಾಡಿಕೊಡ್ತೀವಿ. ವಾಟ್ಸಪ್ ನಂಬರ್ಗೆ ಮೆಸೇಜ್. ಸೊ ಇನ್ನೇನಾದರೂ ಮಾಹಿತಿ ಇದ್ದರೆ ನೀವು ಕಾಮೆಂಟ್ಸಲ್ಲಿ ಕೇಳ್ಬೋದು. ಆ್ಯಂಡ್